ನಮಸ್ತೆ ಎಲ್ರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಮಂಗಳವಾರ, ಚಾಮುಂಡೇಶ್ವರಿ ವರ್ಧಂತಿ ಮತ್ತು ಆ ಜಯಂತಿ ಇವತ್ತು. ಹಂಗಾಗಿ ಮನೆಯಲ್ಲೇ ನಾನು ಬೇಗ 3:30ಗೆ ಎದ್ದು 5:20ಕ್ಕೆಲ್ಲ ದೀಪ ಹಚ್ಬಿಟ್ಟಿದ್ದೀನಿ. ಈ ಥರ ನೋಡಿ, ಈ ಥರ ಪೂಜೆ ಎಲ್ಲ ಆಯಿತು. ಇನ್ನೂ ಇಷ್ಟು ಕತ್ಲೈತೆ ಅಂದರೆ ನೋಡಿ, ಈ ಬಾಗಿಲಲ್ಲೂ ಅಷ್ಟೇ ನಾನು ಶುಕ್ರವಾರ ಮಂಗಳವಾರ ಈ ಥರ ದೀಪ ಹಚ್ಚೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. 2 ವಾರದಿಂದ ಅಷ್ಟೇ. ಫಸ್ಟೆಲ್ಲ ಹಚ್ಚುತ್ತಾ ಇರಲಿಲ್ಲ ನಾನು. ಯಾಕೆ ನಾವು ಸುಳ್ಳು ಹೇಳ್ಬಾರ್ದು, ಫಸ್ಟೆಲ್ಲ ಹಚ್ಚುತ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ಮಂಗಳವಾರ ಶುಕ್ರವಾರ ಉಪ್ಪಿನ ದೀಪ ಹಚ್ಚಕ್ಕೆ ನಿಂತ ಮೇಲೆ ನಾನು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ಕತ್ತಲು ಎಷ್ಟೈತೆ. ಈಗೀಗ ಸ್ವಲ್ಪ ಬೆಳಕಾಗ್ತೈತೆ ನೋಡಿ. ಇಷ್ಟು ನಿಶಬ್ದವಾಗೈತಲ್ಲ. ಬೆಳಗಿನ ಜಾವ ಎಷ್ಟು ಚೆನ್ನಾಗಿರುತ್ತಲ್ಲ. ಇಷ್ಟೊತ್ತಿಗೆ ನಾವು ದೀಪ ಹಚ್ಬಿಟ್ರೆ ಮನೇಲಿ ಏನೋ ಒಂದು ಹಬ್ಬ ಮಾಡ್ದಂಗೆ ಆಗುತ್ತೆ ನಮಗೆ. ದೇವ್ರ ಪೂಜೆ ಮಾಡೋದೇ ನಮಗೊಂದು ಹಬ್ಬದ ಥರ. ಹಂಗಾಗಿ ನಾನು ಇವತ್ತು ನಾನು ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ನಾನೆಲ್ಲ ಈ ಥರ ಎಲ್ಲ ಪೂಜೆ ಮಾಡಿ ಬೆಳಗ್ಗೆ 8:30ಯಿಂದ ಸಂಜೆ 4 ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ಬಂದು ಮತ್ತೆ 3:30ಗೆ ಎದ್ದೊಳ್ತೀನಿ. ನೈಟ್ 10 ಗಂಟೆವರೆಗೂ ನಾನು ಕೆಲಸ ಮುಗಿಸ್ತೀನಿ. ಆಮೇಲೆ ಮತ್ತೆ ನಾನು 3:30ಗೆ ಅಲಾರಾಮ್ ಇಟ್ಕೊಂಡು ಎದ್ದು ನಾನು ಈ ಪೂಜೆ ಎಲ್ಲ ಮಾಡೋದು ಶುಕ್ರವಾರ ಮಂಗಳವಾರ. ಹಂಗಾಗಿ ಬೆಳಗ್ಗೆ ಎದ್ದು ಬಾಗಿಲು ತೊಳೆಯೋದು ಮತ್ತು ಸ್ನಾನದ ಎರಡೇ ಇಟ್ಕೊಂಡಿದ್ದು. ಇನ್ನು ಇದ್ದಿದ್ದೆಲ್ಲ ನೈಟೇ ಕೆಲಸ ಮುಗಿಸ್ಬಿಟ್ಟಿದ್ದೆ ನಾನು. ಯಾಕಂದರೆ ಒಬ್ಬಳೇ ಮಾಡ್ಕೊಳೋದ್ರಿಂದ ನೈಟೇ ಮುಗಿಸ್ತೀನಿ. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ. ನನ್ನ ಸಬ್ಸ್ಕ್ರೈಬರು ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲರಿಗೂ, ನನ್ನ ಫ್ರೆಂಡ್ಸ್ಗಿರ್ಬೋದು, ನನ್ನ ನಂಬಿರೋರ್ಗಿರ್ಬೋದು, ನನ್ನ ಮಗನಿಗಿರ್ಬೋದು, ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಿಮಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ತಾಯಿ ಕಾಪಾಡಲಿ ಅಂತ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಅದಕ್ಕೋಸ್ಕರ ನಾನು ಕೆಲವೊಂದು ವಿಷಯನ ಇತ್ತೀಚೆಗೆ ಅಮ್ಮನ ಹತ್ರ 1-2 ವಿಷಯ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು. 1-2 ದಿವಸದಿಂದ, ಭಾನುವಾರದಿಂದ. ನನಗೆ ಭಾನುವಾರ ಬೆಳಗ್ಗೆಯಿಂದ ಸೋಮವಾರ ನೈಟುರಿಂದಲೂ ನನಗೆ ತುಂಬ ನೋವಾಗಿತ್ತು. 2 ವಿಷಯ ಅಮ್ಮನ ಮುಂದೆ ನಾನು ಬೇಡಿಕೆ ಇಟ್ಟೆ. ಅಂದರೆ ನಾನು ಬೇಡಿಕೆ ಅಂದರೆ ಸುಮ್ಮನೆ ಒಂದು ಕಡ್ಡಿ ಕರ್ಪೂರ ಹಚ್ಬಿಟ್ಟು ಯಾಕೋ ಕಣ್ಣಲ್ಲಿ ನೀರು ಬಂದವು ನನಗೆ. ಆ ಟೈಮಲ್ಲಿ ನನಗೆ ತುಂಬ ಹತ್ಬಿಟ್ಟೆ ಅಮ್ಮನ ಮುಂದೆ ಕೂತ್ಕೊಂಡು. ಅದು ಹೇಳ್ಬಾರ್ದು ನಾನು. ಆ ಒಂದು ಪರಿಹಾರ ಸಿಕ್ತು ನನಗೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ. ಅಂದರೆ ಅಮ್ಮನ ಮುಂದೆ ನಾನು 2 ದಿವಸ, ಭಾನುವಾರ ನೈಟು ಮತ್ತು ಸೋಮವಾರ ಬೆಳಗ್ಗೆ ನಾನು 2 ಬೇಡಿಕೆನ ಅಮ್ಮನ ಮುಂದೆ ಇಟ್ಬಿಟ್ಟೆ. ನನಗೆ ಏನನ್ನ ಮಾಡು ಕಾಪಾಡಮ್ಮ ಬೇಡ್ಕೊಂಡೆ ಅಮ್ಮನಲ್ಲಿ. ಅಮ್ಮ ನನಗೆ ಅದು ಒಳ್ಳೇದು ಮಾಡಿದ್ಲು. ತುಂಬ ಖುಷಿಯಾಯಿತು ನನಗೆ. ಯಾಕೆ ನಾನು ತಾಯಿನ ತುಂಬ ನಂಬಿದ್ದೀನಿ, ತುಂಬ ಅಪಾರವಾಗಿ ನಂಬಿದ್ದೀನಿ ಅಂದರೆ, ತಾಯಿ ಚಾಮುಂಡೇಶ್ವರಿ ಅಂದರೆ ನನಗೆ ತುಂಬ ಪ್ರೀತಿ. ಗೊತ್ತಿಲ್ಲ ನನಗೆ, ನನ್ನ ಯಾವಾಗ ಯಮ್ಮನ ಹೆಸರು ನನ್ನ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ನಾನು ಯಾವುದೇ ಒಂದು ಇದಿದ್ರೂ ನಾನು ಅಮ್ಮನ್ನ ಸ್ಮರಿಸ್ತಿರ್ತೀನಿ. ಮತ್ತು ನಾನು ಜಾಸ್ತಿ ನಂಬಿರೋದು ಉಡಿಸ್ಲಮ್ಮ ಚಾಮುಂಡೇಶ್ವರಿನ. ನಾನು ಯಾವಾಗಲೂ ನನ್ನ ಹೆಸ್ರು ನನ್ನ ಬಾಯಲ್ಲಿ ಬರೋದು ಯಾವಾಗಲೂ ಉಡಿಸ್ಲಮ್ಮ ಚಾಮುಂಡೇಶ್ವರಿ ಅಂತಲೇ ಬರೋದು. ಯಾಕಂದರೆ ನಾನು ಅಂತೂ ಏನು ಈ ಥರ ಇದ್ದೀನಿ ಅನ್ನೋದಕ್ಕೆ ಕಾರಣವೇ ಆಯಮ್ಮ. ನನಗೆ ಆಯಮ್ಮ ನಾನು ಏನು ಒಂದು ಕ್ಷಣ ಆಯಮ್ಮನ ಮುಂದೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಅಂದ್ರೂ ನನಗೆಲ್ಲೋ ಒಂದು ಕಡೆ ಖುಷಿಯಾದ ವಿಷಯ ನನಗೆ ಬಂತು. ಆಮೇಲೆ ನನಗೆ ನೆಮ್ಮದಿ ಸಿಕ್ತು. ಆಯಮ್ಮನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಅಂದರೆ ನಮ್ಮ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ ಆಯಮ್ಮನ ಮುಂದೆ ಕೂತ್ಕೊಂಡಾಗ, ನೆಮ್ಮದಿ ಸಿಗುತ್ತೆ. ನಮಗೇನಾದ್ರು ದುಃಖ ಆದಾಗ ಆಯಮ್ಮನ ಮುಂದೆ ಇಟ್ಟಾಗ ನನಗೆ ಆ ದುಃಖಕ್ಕೊಂದು ಅರ್ಥ ಸಿಗುತ್ತೆ. ಹಂಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ. ನಾನು ಅಪಾರವಾಗಿ ನಂಬುವಂಥ ತಾಯಿ. ಅದಕ್ಕೋಸ್ಕರ ಎಲ್ಲರೂ ತಾಯಿ ಒಳ್ಳೇದು ಮಾಡಲಿ. ನೋಡಿ, ನಾನು ಕೆಲಸದ ಹತ್ರ ಎಲ್ಲ ಬಿಳ್ಳುಗಳೆಲ್ಲ ಗಾಯನೇ ನಂದು. ಕುಯ್ಕೊಳ್ಳೋದು ಚಾಕಗಳಲ್ಲಿ, ಮತ್ತು ಸುಮ್ಮನೆ ಏನಕ್ಕಾದ್ರು ಸ್ವಲ್ಪ ಒಂದು ಸಿಬ್ರು ಎಬ್ಕೊಳ್ಳೋದು, ಇದು ಏನಾದರೂ ಚುಚ್ಕೊಳ್ಳೋದು. ನೋಡಿ, ಬೆಳ್ಳುಗಳೆಲ್ಲ ಆಗಿರೋದಕ್ಕೆ ಅದನ್ನು ನೋಡ್ಕೊತಾ ಇದ್ದೀನಿ. ಕೈಗಳೆಲ್ಲ ಒಂಥರ ನನಗೆ ನೋಡಿ ಹಂಗೆ ಮಡ್ಚೋಕ್ಕಾಗಲ್ಲ, ಎಡಿಗಳು ಹಂಗೆ ನೋಯ್ತವೆ. ಆದರೂ ನಮ್ಮ ಕೆಲಸನ ಮಾಡಬೇಕಲ್ಲ, ಅದು ಕಾಯಕ. ಹಂಗಾಗಿ ನಾನು ತಾಯಿನ ಅಪಾರವಾಗಿ ನಂಬೋದ್ರಿಂದ ನನ್ನ ಒಂದು ಸಬ್ಸ್ಕ್ರೈಬರ್ಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ತಾಯಿ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೇದು ಬಯಸಬೇಕೇ ಹೊರತು ನನ್ನ ಇತ್ತೀಚಿನ ದಿನಗಳಲ್ಲಿ ಒಂದು 3 ವರ್ಷದಿಂದ ಈಚೆಗೆ ನಾನು ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದೇ ಬಯಸಲಿ. ನಾನು ಎಷ್ಟು ನೋವು, ಎಷ್ಟು ಸಂಕಟ, ಅವಾಗೆಲ್ಲ ನನಗೆ ಮನೇಲಿ ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ಅದೆಷ್ಟೊಂದು ನಂಬಿರಲಿಲ್ಲ. ಆದರೆ ಒಂದು 3 ವರ್ಷದಿಂದ ನಾನು ತುಂಬ ನಂಬಿಬಿಟ್ಟೆ ಅಮ್ಮನ್ನ. ಯಾಕಂದರೆ ನಾನು ಪಟ್ಟಿರೋ ಕಷ್ಟದಲ್ಲಿ, ನಾನು ಪಟ್ಟಿರೋ ಒಂದು ಕಷ್ಟಗಳು ಅವೆಲ್ಲ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ಯಪ್ಪ, ಇನ್ನೂ
ಇದ್ದೀನ ಜೀವಂತವಾಗಿ ಅಂತ ಅನಿಸುತ್ತೆ ನನಗೆ. ಅಷ್ಟು ಒಂದು ನೋವನ್ನ ತಿಂದಿದ್ದೀನಿ. ಆಮೇಲೆ ನಾನು ಇಲ್ಲೆಲ್ಲ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ನಿಜವಾಗ್ಲೂ ಹೇಳ್ಕೋಬಾರ್ದು ಅದೆಲ್ಲ. ಅಷ್ಟು ಒಂದು ನೋವನ್ನ ತಿಂದಿದ್ದೀನಿ. ಇವತ್ತು ಎಲ್ಲ ಒಂದು ಕಡೆ ನೆಮ್ಮದಿ ಕೊಟ್ಟಳು ಅಂದರೆ ನನ್ನ ತಾಯಿ ಉಡಿಸ್ಲಮ್ಮ ಮತ್ತು ನನ್ನ ತಾಯಿ ಉಡಿಸ್ಲಮ್ಮ ಚಾಮುಂಡೇಶ್ವರಿ ಅಷ್ಟೇ. ನಾನು ನಿಜವಾಗ್ಲೂ ಅದಕ್ಕೆ ನಾನು ಅಪಾರವಾಗಿ ಆಯಮ್ಮನ ಅನ್ಬೋದು. ನನಗೆ ನನ್ನ ಒಂದೆರಡು ಅಂದ್ಕೊಂಡಿದ್ದೀನಿ, ಏನೇನೋ ಅಂದ್ಕೊಂಡಿದ್ದೀನಿ. ನೋಡೋಣ ತಾಯಿ ಆಶೀರ್ವಾದ ಮುಂದೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ತಾಯಿ ಆಶೀರ್ವಾದ ಇದ್ದರೆ ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟು ಬೇಕು. ಕನ್ನಡದ ನಾಡಿನ ಜನಗಳ ಸಪೋರ್ಟ್ ಬೇಕು. ನನ್ನ ವಿಡಿಯೋ ನೋಡೋ ಅಂಥವ್ರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಏನೋ ಒಂದು ಎರಡು ಅಂದ್ಕೊಂಡಿದ್ದೀನಿ, ಅವೆರಡು ನೋಡೋಣ ತಾಯಿ ಆಶೀರ್ವಾದ ಇದ್ದರೆ ನನ್ನನ್ನು ಇಲ್ಲಿನ ತನಕ ತಂದು ನಿಲ್ಸವಳೆ. ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ನೋಡೋಣ ಬನ್ನಿ ಎಲ್ಲ ಟೀ ಕುಡಿಯೋಣ. ನೋಡಿ ಬೆಳಕಾಯಿತು. ಈಗಿನ್ನ ಟೈಮ್ ಬಂದು 6:30. ಇವಾಗ ಟೀ ಕುಡಿತಾ ಇದ್ದೀನಿ ನಾನು. ಇನ್ನೂ ಟೈಮ್ ಐತೆ ನನಗಿನ್ನ 1 ಅವರು ಟೈಮ್ ಐತೆ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ. ಹಂಗಾಗಿ ನಿಧಾನಕ್ಕೆ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾನು ಮನೆಯಲ್ಲೇ ಪೂಜೆ ಮಾಡಿದ್ದೀನಿ. ನನಗೆ ತಾಯಿ ಆಶೀರ್ವಾದ ಇಲ್ಲೇ ಸಿಕ್ತು. ನಾನಂತೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಧನ್ಯವಾದ.